Hello everyone, I am Dr. Mohan Kumar. ಇಲ್ಲಿ ನಮ್ಮ ಜೊತೆ ಮಿಸ್ಟರ್ ಚೈನ್ ಸಿಂಗ್ ಅಂತ ಇದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಇವರೇನಂದ್ರೆ ರೊಟೀನ್ ಆಗಿ ಹೆಲ್ತ್ ಚೆಕ್ಅಪ್ಗೆ ಒನ್ ಆಫ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗೆ ಹೋಗಿದ್ದಾರೆ. ಆಲ್ಮೋಸ್ಟ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆದಮೇಲೆ ಟ್ರೆಡ್ಮಿಲ್ ಟೆಸ್ಟ್ ಆಗಿದೆ. ಸೊ ಎಲ್ಲ ರಿಪೋರ್ಟ್ ಆದಮೇಲೆ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್, ಲೇಟ್ ಸ್ಟೇಜಲ್ಲಿ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್ ಅಂತ ಬಂದಿದೆ. ಸೊ ಅಲ್ಲಿದ್ದ ಕಾರ್ಡಿಯಾಲಜಿಸ್ಟ್ ಏನು ಸಜೆಸ್ಟ್ ಮಾಡಿದ್ದಾರೆ, ಬೆಟರ್ ಟು ಅಂಡರ್ಗೋ ಆಂಜಿಯೋಗ್ರಾಮ್ ಅಂತ ಪೇಷಂಟ್ಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಅವಾಗ ಚೈನ್ ಸಿಂಗ್ ಅವರು ಈ ವಾಂಟೆಡ್ ಟು ಟೇಕ್ ಎ ಸೆಕೆಂಡ್ ಒಪಿನಿಯನ್ ವಿತ್ ಸಮ್ ಅದರ್ ಕನ್ಸಲ್ಟೆಂಟ್ ಅಂದ್ಬಿಟ್ಟು ನನ್ನ ಹತ್ರ ಬಂದಿದ್ದಾರೆ. ಸೊ ಇವ್ರಿಗೆ ನಾವೇನು ಮಾಡಿದ್ವಿ, ಇನ್ಸ್ಟೆಡ್ ಆಫ್ ಇನ್ವೇಸಿವ್ ಕರೋನರಿ ಆಂಜಿಯೋ, ನಿಮಗೆ ಅದ್ರ ಬಗ್ಗೆ ಅಷ್ಟೊಂದು ಇದಿದ್ರೆ ಲೆಟ್ ಅಸ್ ಗೋ ಫಾರ್ ಎ ಸಿಟಿ ಕರೋನರಿ ಆಂಜಿಯೋ ಅಂತ ಒಂದನ್ನ ಸಜೆಷನ್ ಕೊಟ್ವಿ. ಸೊ ಸಿಟಿ ಕರೋನರಿ ಆಂಜಿಯೋ ಮಾಡಿಸ್ಕೊಂಡ್ ಬಂದಾಗ he has got almost very good coronary arteries except for one LAD. there was almost 30 to 35% blockage ಅಂತ ಬಂತು. ಸೊ ಇದಾದ್ಮೇಲೆ ನಾವು ಏನ್ ಮಾಡಿದ್ವಿ, ಹಾಗಿದ್ರೆ ನಮ್ಮಲ್ಲಿ ಒಂದು ಕಾರ್ಡಿಯಾಕ್ ರಿಸ್ಕ್ ಪ್ರೊಫೈಲರ್ ಅಂತ ಒಂದು ಟೆಸ್ಟ್ ಇದೆ. ಅದರಲ್ಲಿ ನಿಮ್ಮ ಆರ್ಟೀರಿಯಲ್ ಕಂಡೀಷನ್ ಹೇಗಿದೆ, ನಾಟ್ ಓನ್ಲಿ ಕರೋನರಿ, ಅಕ್ರಾಸ್ ದ ಬಾಡಿ ಇನ್ಕ್ಲೂಡಿಂಗ್ ಕ್ಯಾರೋಟಿಡ್ ಆರ್ಟರಿ, ಅಂದ್ರೆ ಬ್ರೈನ್ ಬ್ಲಡ್ ಸಪ್ಲೈ ಮಾಡೋಂಥ ಬ್ಲಡ್ ವೆಸಲ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಅಥವಾ ಅಯೋಟ ಇರ್ಬೋದು, ಪೆರಿಫರಲ್ ಆರ್ಟರೀಸ್ ಇರ್ಬೋದು, ಎಂಟೈರ್ ಆರ್ಟೀರಿಯಲ್ ಸಿಸ್ಟಮ್ ಹೆಲ್ತ್ ಹೇಗಿದೆ ಅಂತ ಕಂಡಿಡಿಯಂತ ಒಂದು ಟೆಸ್ಟ್, ದಟ್ ಈಸ್ ಕಾಲ್ಡ್ ಅಸ್ ಕಾರ್ಡಿಯಾಕ್ ರಿಸ್ಕ್ ಪ್ರೊಫೈಲರ್. ಆ ಟೆಸ್ಟ್ ನ ಮಿಸ್ಟರ್ ಚೈನ್ ಸಿಂಗ್ ಅವ್ರಿಗೆ ಮಾಡಿಸಿದ್ವಿ. ಆ ಟೆಸ್ಟ್ ಅಲ್ಲಿ ಅವ್ರಿಗೆ ಏನ್ ಬಂತು ಅಂದ್ರೆ ವೆರಿ ಸಿವಿಯರ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದ್ಬಿಟ್ಟು ಹೆಚ್ಚು ಕಡಿಮೆ 40 days ಮುಂಚೆ ಆ ಟೆಸ್ಟ್ ಮಾಡಿದ್ವಿ. ಸೊ ಇದು ಮತ್ತೆ ಕರೋನರಿ ಸ್ವಲ್ಪ ಬ್ಲಾಕೇಜ್ ಇದೆ ಅಂದಾಗ ನಾವು ಪೇಷಂಟ್ಗೆ ಸಜೆಸ್ಟ್ ಮಾಡಿದ್ವಿ, ಲೆಟ್ ಹಿಮ್ ಅಂಡರ್ಗೋ ECP ಥೆರಪಿ. ECP ಥೆರಪಿಲಿ ಏನಾಗುತ್ತೆ, ಒಂದು ಕೊಲಾಯ್ಟಲ್ ವೆಸಲ್ಸ್ ಓಪನ್ ಆಗುತ್ತೆ, ನಂಬರ್ 1. ನಂಬರ್ 2, ಸರ್ಕ್ಯುಲೇಷನ್ ಟು ಎವ್ರಿ ಆರ್ಗನ್ ಎಬೋವ್ ದ ವೇಸ್ಟ್, ಇನ್ಕ್ಲೂಡಿಂಗ್ ಬ್ರೈನ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಲಂಗ್ಸ್ ಇರ್ಬೋದು, ಎಲ್ಲ ಆರ್ಗನ್ಗೂ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ECP ಮಾಡಿಸಿ, ಜೊತೆಗೆ ನಿಮ್ದು ಆರ್ಟೀರಿಯಲ್ ಹೆಲ್ತ್ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ECP ಥೆರಪಿ ಮಾಡಿಸ್ವಿ. ECP ಥೆರಪಿ ಆದಮೇಲೆ ಪೋಸ್ಟ್ ECP ಥೆರಪಿ, ನಾವು ಪೇಷಂಟ್ ಈಸ್ ಫೀಲಿಂಗ್ ವೆರಿ ಕಂಫರ್ಟಬಲ್. ಇಟ್ ಈಸ್ ಎ ನಾನ್ ಇನ್ವೇಸಿವ್ ಥೆರಪಿ. ಅದಾದ್ಮೇಲೆ ನಾವು ಕಾರ್ಡಿಯಾಕ್ ರಿಸ್ಕ್ ಪ್ರೊಫೈಲರ್ ಟೆಸ್ಟ್ ಅನ್ನ ಮತ್ತೆ ಮಾಡಿಸ್ವಿ. ಕಾರ್ಡಿಯಾಕ್ ರಿಸ್ಕ್ ಪ್ರೊಫೈಲರ್ ಅಲ್ಲಿ ಅಬ್ಸಲ್ಯೂಟ್ಲಿ ನಾರ್ಮಲ್, ಮೈಲ್ಡ್ ಆರ್ಟೀರಿಯಲ್ ಸ್ಟಿಫ್ನೆಸ್, ಅವ್ರ ಏಜ್ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂತಾನೆ ಹೇಳ್ಬೋದು. ಡ್ರಮ್ಯಾಟಿಕ್ ಇಂಪ್ರೂವ್ಮೆಂಟ್ ಇನ್ ಈಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಪೋಸ್ಟ್ ECP ಥೆರಪಿ ಅದು. ಸೊ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಹಿಯರ್ ಈಸ್ ECP therapy is a novel US FDA non-invasive form of treatment where you are going to not only improve the cardiovascular health, you are going to improve the perfusion to every organ above the waist, including liver, kidneys, brain, lungs, pancreas, any organ above the waist. So it is really beneficial. Unfortunately, majority of the doctors are not aware of this particular form of treatment, which is US FDA approved and very, very safe. So there is a documentary evidence in terms of cardiovascular risk profiler pre and post. We can see lot of improvement. So ಇವಾಗ ಚೈನ್ ಸಿಂಗ್ ಅವರ ಮಾತಿನಲ್ಲಿ ಅವರ ಅನುಭವ ಏನಾಯ್ತು, ಮೊದಲಿಂದ ಫಸ್ಟ್ ಹೆಂಗೆ ನಿಮಗೆ ಹಾರ್ಟ್ ಡಿಸೀಸ್ ಬಗ್ಗೆ ಗೊತ್ತಾಯ್ತು, ಆಮೇಲೆ ನಮ್ಮ ಹತ್ರ ಹೇಗೆ ಬಂದ್ರಿ, ಅದಾದ್ಮೇಲೆ ನಿಮ್ಮ ಏನಿದೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ದಯವಿಟ್ಟು ಹೇಳ್ಬೇಕು. ಬೆಳಗಿನ ಶುಭೋದಯ ಡಾಕ್ಟರ್ ಸರ್. ನಾನು ಫಸ್ಟ್ ಜನರಲ್ ಚೆಕಪ್ಗೆ ಹೋದಾಗ ಜನರಲ್ ಚೆಕಪ್ನಲ್ಲಿಗೆ ನನಗೆ ಈ ಥರ ವಿಷಯ ಗೊತ್ತಾಯಿತು. ಅದನ್ನೆಲ್ಲ ಚೆಕ್ ಆದಮೇಲೆ ಅದನ್ನು ಡಾಕ್ಟರ್ ಹೇಳಿದ್ರೆ ಅದು ಇಂಜಿಯೋಗ್ರಾಮ್ ಮಾಡಬೇಕು, ಅವಾಗ ಗೊತ್ತಾಯ್ತು. ದೆನ್ ಐ ವಿಲ್ ಬಿ ಅಲ್ಲಿಂದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಾನು ಡಾಕ್ಟರ್ ಮೋಹನ್ ಸರ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಡಾಕ್ಟರ್ ಸರ್ ಹೇಳಿದ್ರು ಅದನ್ನು ಮತ್ತೆ ಇನ್ನೊಂದು ಇದು ಸಿಟಿ ಕರೋನಾ ಟೆಸ್ಟ್ ಮಾಡಿಸ್ಬಿಡಿ, ಅದರಲ್ಲಿ ಏನಿದೆ ರಿಯಲ್ ಫ್ಯಾಕ್ಟ್ ಗೊತ್ತಾಗುತ್ತೆ ಅಂದರು. ಅದನ್ನು ಹೋಗಿ ಮಾಡಿಸ್ಕೊಂಬಂದ್ವಿ. ಬಂದಾದಮೇಲೆ ಒಂದು 30% ಬ್ಲಾಕ್ ಇದೆ ಒಂದು ವೆಸಲಲ್ಲಿ ಅಂದರು. ನಮ್ಮಲ್ಲಿ ಒಂದು ECP ಅಂತ ಒಂದು ಥೆರಪಿ ಇದೆ, 35 days ಅದನ್ನು ತಗೋಬೇಕು. ಅದು ಆಲ್ಮೋಸ್ಟ್ ನಿಮಗೆ ಬ್ರೈನ್ಗೆ ಮತ್ತು ಲಿವರ್ಗೆ, ಹಾರ್ಟ್ಗೆ ಎಲ್ಲದಕ್ಕೂ ಅದು ತುಂಬ ಆಗುತ್ತೆ ಅಂತ. ದೆನ್ ಐ ವಿಲ್ ಅಗ್ರಿ. ನಾನು ಅದನ್ನು ಟ್ರೀಟ್ಮೆಂಟ್ ತೊಗೊಂಡೆ. ನನಗೆ ನನ್ನ ಟ್ರೀಟ್ಮೆಂಟ್ ಮುಗಿಯಿತು. ಈಗ ಮತ್ತೆ ಫಸ್ಟ್ ನಾನು ಮಾಡಿದಾಗ ಅದನ್ನು ಸ್ವಲ್ಪ ಇದಾಗಿ ಹೇಳಿದ್ರು. ನೆಕ್ಸ್ಟ್ ಈಗ ಮತ್ತೆ ವಾಪಸ್ಸು ಅದರದ್ದು ರಿಸಲ್ಟ್ ಬಂದಾಗ ಅದು ಮೈಲ್ಡ್ ಅಂತ ತೋರಿಸಿದೆ. ಸೊ ಈ ಏಜ್ಗೆ ಸಹಜ, ಅದು ಏನು ತೊಂದರೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಇದು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್ ಸರು. ಸೊ ನನ್ನ ಅನಿಸಿಕೆ ಇದು ECPಯಿಂದ ಸುಮಾರು ಜನರಿಗೆ ಒಳ್ಳೇದು ಆಗಬಹುದು, ಆಗಿದೆ ಅಂತ ಹೇಳಿ ನನಗೆ ಒಂದು 2-3 ಒಬ್ಬರು ಬಿಲ್ಡರ್ನ ಅವರು ಕೂಡ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಮತ್ತು ಅವರು
ತುಂಬ ಪ್ರಾಬ್ಲಮ್ ಇತ್ತು. ನಾನು ಬಂದು ಅಲ್ಲಿ ವಿಚಾರಿಸಿದಾಗ ಅವ್ರ ಮಗಳು ಕೂಡ ಡಾಕ್ಟ್ರು. ಅವರು ಏನು ಹೇಳಿದ್ರು ಅಂದರೆ, ಇಲ್ಲ ಡ್ಯಾಡಿ, ನಾನು ಓಪನ್ ಹಾರ್ಟ್ ಸರ್ಜರಿನೇ ಮಾಡಿಸ್ಬಿಡೋಣ, ಇದು ಬೇಡ ಅಂತ ಹೇಳಿದ್ರು. ಇಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ ಇವರು ಇದು ಮಾಡಿದಾಗ, ಅವರು ಒಂದು 10 ದಿವಸ ಆಗಿತ್ತು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಳುವಾಗ. ಸರ್ ನನಗೆ ಏನು ಆ ನೋವು ಇತ್ತು, ಆ ಒಂದು ಉರಿ ಇತ್ತು, ಅದು ಎಲ್ಲ ಕಂಪ್ಲೀಟ್ ನನಗೆ ಸ್ಟಾಪ್ ಆಗಿದೆ. ಐ ವಿಲ್ ವಾಕ್ 9 ಕಿಲೋಮೀಟರ್ಸ್ ಪರ್ ಡೇ ಅಂತ ಹೇಳಿದ್ರು. ಆ ಧೈರ್ಯದ ಮೇಲೆ ನಾನು ಕೂಡ ಧೈರ್ಯ ಮಾಡಿದೆ. ದೆನ್ ಅವ್ರದ್ದು ಒಂದು ಒನ್ ಆಫ್ ದಿ ಬಿಲ್ಡರ್, ಅವ್ರ ಮಗಳು ಡಾಕ್ಟರ್ ಆಗಿರುವಾಗ ಇಷ್ಟೆಲ್ಲ ಒಳ್ಳೆಯದನ್ನು ಬಯಸಿದಾರಲ್ಲ, ಇಷ್ಟು ಇದಿದೆಯಲ್ಲ, ಯಾವ ಥರದ ಒಂದು ಒಳ್ಳೆ ಇದಿದೆ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಅನಿಸಿತ್ತು. ಅದರಿಂದ ನೆಕ್ಸ್ಟ್ ಡೇ ನಾನು ಡಾಕ್ಟರ್ ಮೋಹನ್ ಸರ್ನ ಭೇಟಿ ಮಾಡಿ ಥೆರಪಿನ ತೊಗೊಂಡೆ. ಸೊ ದೆನ್ ನನಗೆ ಒಳಗಡೆ ಏನಿದೆ ಆಗಿದೆ ನನಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಮಾತ್ರ ನಾನು ಐ ಆಮ್ ಫೈನ್ ಇನ್ ಮೈ ಎವ್ರಿ ಬಾಡಿ ಪಾರ್ಟ್ಸ್ ಅಂತ ಒಂದು ನಂಬ್ಕೊಂಡಿದ್ದೀನಿ. ಸೊ ಯಾವುದು ತೊಂದರೆ ಇಲ್ಲ. ಈಗ ಎಷ್ಟನ್ನು ಹೇಳಿ ನನ್ನ ಇದನ್ನು ವ್ಯಕ್ತಿತ್ವವನ್ನು ಪಡಿಸ್ತೇನೆ ಸರ್, ದಯವಿಟ್ಟು. ಥ್ಯಾಂಕ್ ಯು ಸರ್. ಸೊ ಚೈನ್ ಸಿಂಗ್ ಅವರು ನಾವು ಟ್ರೀಟ್ಮೆಂಟ್ ಬಗ್ಗೆ ಹೇಳಿದಾಗ ಅವ್ರು ಒಪ್ಕೊಂಡು ಅದನ್ನು ತಗೊಂಡಿದ್ದಾರೆ. ಸೊ ECP ಬಗ್ಗೆ ಈಗಾಗಲೇ ಹೇಳಿದೆ, ಹೌ ಇಟ್ ಈಸ್ ಬೆನಿಫಿಷಿಯಲ್. ಸೊ ಇಂಪ್ರೂವಿಂಗ್ ದ ಸರ್ಕ್ಯುಲೇಷನ್ ಟು ಹಾರ್ಟ್ ಆ್ಯಂಡ್ ಎವ್ರಿ ಆರ್ಗನ್ ಎಬೌವ್ ದ ವೇಸ್ಟ್. ಸೊ ಈ ಟ್ರೀಟ್ಮೆಂಟನ್ನು ಡಾಕ್ಟರ್ಸ್ ಇದ್ರ ಬಗ್ಗೆ ಗಮನ ಕೊಡಬೇಕು. ನಾಟ್ ಓನ್ಲಿ ಡಾಕ್ಟರ್ಸ್, ಈವನ್ ಸಾಕಷ್ಟು ಪೇಷಂಟ್ಗಳಿಗೆ ಬೈಪಾಸ್ ಮಾಡೋಕ್ಕಾಗಲ್ಲ, ಆಂಜಿಯೋಪ್ಲಾಸ್ಟಿ ಅಂದರೆ ಸ್ಟಂಟ್ ಕೂರಿಸ್ಕೊಳ್ಳೋಕ್ಕಾಗಲ್ಲ, ಇಂಥ ಎಷ್ಟೋ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಸಿಗದೆ ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇನ್ನು ಕೆಲವ್ರಿಗೆ ಬೈಪಾಸ್ ಆಗಿ ಮತ್ತೆ ಬ್ಲಾಕೇಜ್ ಉಳ್ಕೊಳ್ಳಲ್ಲ, ಅಂಥವ್ರಿಗೂ ನಾವು ಕೊಟ್ಟಿದ್ದೀವಿ. ಅಂಥವ್ರೆಲ್ಲ ಡ್ರಮ್ಯಾಟಿಕ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಇನ್ನು ಕೆಲವ್ರಿಗೆ ಹಾರ್ಟ್ ಪಂಪಿಂಗ್ ಇಂಜೆಕ್ಷನ್ ಫ್ರಾಕ್ಷನ್ ಜಸ್ಟ್ 20% ಆಫ್ಟರ್ ಆಂಜಿಯೋಪ್ಲಾಸ್ಟಿ, ಅಂಥವ್ರಿಗೆ ತಗೊಂಡು 58% ಅಂದರೆ ನಾರ್ಮಲ್ ಅಲ್ಲಿಗೆ ಮಾಡಿಸಿದ್ದೀವಿ. ಸೊ ಸಾಕಷ್ಟು ನಿದರ್ಶನಗಳಿದ್ದಾವೆ ಇಂಥ ಕೇಸ್ಗಳು. ಸೊ ಈ ಟ್ರೀಟ್ಮೆಂಟ್ ಬಗ್ಗೆ ಪ್ರತಿಯೊಬ್ಬರು ಜನರಲ್ಲಿ ಮಾಹಿತಿ ಇರಬೇಕು. ಅದೇ ಥರ ಡಾಕ್ಟರ್ಸು ತಿಳ್ಕೋಬೇಕು ಏನಿದೆ, USFDA ಯಾಕೆ ಕೊಟ್ಟರು ಇದಕ್ಕೆ. ಸೊ ಸಚ್ ಎ ನಾರ್ಮಲ್ ಟ್ರೀಟ್ಮೆಂಟನ್ನು ವೈ ಇಟ್ ಈಸ್ ಅಂಡರ್ ಯುಟಿಲೈಸ್, ಇದ್ರ ಬಗ್ಗೆ ಪ್ರತಿಯೊಬ್ಬರು ಗಮನ ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್.